ಮುಖ್ಯಮಂತ್ರಿ ಅದಾರೋ ಇಲ್ಲೋ ಏನು ಕಾಂಗ್ರೆಸ್ಸಿನ ಒಂದು ದರ್ಪ ಒಬ್ಬ ಪಾರ್ಟಿ ಒಬ್ಬ ಪ್ರಧಾನ ಕಾರ್ಯದರ್ಶಿ ಬಂದು ಇಲ್ಲಿ ಸಭೆ ಮಾಡ್ತಾ ಇರೋದು ಮತ್ತು ಅವ್ರ ಸಭೆ ಎದಕ್ಕೆ ಮಾಡ್ಲಕತ್ತಾರೆ ಅಂದ್ರೆ ಎಲ್ಲ ಅಧಿಕಾರಿಗಳ ಸಭೆ ಕಲೆಕ್ಷನ್ ಸಲುವಾಗಿ ಗ್ಯಾರಂಟಿ ದಿವಾಳಿ ಆಗಿಬಿಟ್ಟಿದೆ ಈ ಸರ್ಕಾರ. ದಿವಾಳಿ ಆಗಿದ್ದಂತರೂ ಗ್ಯಾರಂಟಿ ಇದು ಸರ್ಕಾರ. ಹೀಗಾಗಿ ಇವತ್ತು ಕರ್ನಾಟಕದಲ್ಲಿ ಕಲೆಕ್ಷನು ಒಂದು ಕಡೆ ನೋಡ್ರಿ, ಬಡವ್ರ ಮೇಲೆ GST ಹಾಕ್ತಾರೆ, ಕೇಂದ್ರ ಸರ್ಕಾರ ಅಂತ ಹೇಳ್ತಾರೆ. ಕೇಂದ್ರ ಸರ್ಕಾರ GST ಹಾಕಿದ್ರೆ ಇಡೀ ಭಾರತ ತುಂಬ ಹಾಕಬೇಕಾಗಿತ್ತಲ್ಲ, ಕರ್ನಾಟಕದಲ್ಲಿ ಅಷ್ಟೇ ಹಂಗೆ ಅಂದರೆ ಜನರ ಹಾದಿ ತಪ್ಪಿಸೋದ್ರ ಜೊತೆಗೆ ಕೇವಲ ಅವರಿಗೆ ಹಣ ಬೇಕಾಗಿದೆ. ಇನ್ನು ಮುಂದಿನ ಚುನಾವಣೆ ಬರ್ತಾ ಇದ್ದಾವೆ, ಕರ್ನಾಟಕ ಬಿಟ್ಟರೆ ಅವ್ರ ರಿಸೋರ್ಸಸ್ ಯಾವುದೂ ಇಲ್ಲ. ಅದಕ್ಕೆ ದುರ್ದೈವದಿಂದ ಕರ್ನಾಟಕದಲ್ಲಿ ಇಂಥ ಒಂದು ಆಡಳಿತ ನೋಡಿದ್ರೆ ಇದು ರಾಜ್ಯಪಾಲ ಆಡಳಿತ ತೋರಿಸು ಒಳ್ಳೆಯದು. ಇಲ್ಲಿ ಸರ್ಕಾರನ ಅನ್ನೋಂಥ ಒಂದು ಇದು ಇಲ್ಲ. ನೋಡಿರಿ, ಮಹಾನಗರ ಪಾಲಿಕೆ ಕಾರ್ಮಿಕರು ಮೊನ್ನೆ ಸ್ಟ್ರೈಕ್ ಮಾಡಿದ್ರು. ಈ ನಾಳೆ 5ನೇ ತಾರೀಕಿಗೆ ನಮ್ಮ ಸಾರಿಗೆ ಸಂಸ್ಥೆ ಜನ ಸ್ಟ್ರೈಕ್ ಮಾಡ್ತಾಯಿದ್ದಾರೆ. ಅವ್ರಿಗೆ ಏನೇನು ಮಾತು ಕೊಟ್ಟಾರ ಒಂದೂ ನಡೆಸೋತಾ ಇಲ್ಲ. ಅವಾಗೂ ಹಿಂದೆ ಶ್ರೀರಾಮುಲು ಇದ್ದಾಗ ಹೀನಾಯವಾಗಿ ಅವ್ರನ್ನ ವಜಾ ಮಾಡೋದಂತ ಮಾಡಿದಾಗ ನಾನೇ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದೆ. ಅಂದರೆ ಎಲ್ಲ ಇಲಾಖೆಯಲ್ಲಿರುವಂಥ ಜನರು ಇವತ್ತು ಸ್ಟ್ರೈಕ್ ಮಾಡ್ತಾಯಿದ್ದಾರೆ ಅಂದ್ರೆ ಅವ್ರಿಗೆ ಸರಿಯಾಗಿ ಅವ್ರ ಸಂಬಳನೂ ಸಿಗ್ತಾಯಿಲ್ಲ, ಅವ್ರಿಗೆ ಏನು ಪದೋನ್ನತಿ ಹೊಸ ವೇತನ ಆಯೋಗದ ಏನು ಸಿಗ್ತಾಯಿಲ್ಲ. ಒಂದು ಕಡೆ ಗ್ಯಾರಂಟಿದು ಸರಿಯಾಗಿ ಜನರಿಗೆ ಹೋಗಿ ಮುಟ್ತಾಯಿಲ್ಲ. ತಿಂಗಳ ಕೊಡ್ತೀನಿ ಅಂತಿದ್ರು. DK ಶಿವಕುಮಾರ್ ಹೇಳ್ತಾರೆ, ಯಾವಾಗ ಸರ್ಕಾರ ಬಳಿ ಇರ್ತದೆ ಅವು ಕೊಡ್ತೀವಿ, ನಾನು ತಿಂಗಳ ಕೊಡ್ತೀವಿ ಎಲ್ಲಿ ಹೇಳಿ ಅಂತ ಹೇಳ್ತಾರೆ. ಗ್ಯಾರಂಟಿ ಹೊಡೆದಕ್ಕೆ ಈ ರೀತಿಯೆಲ್ಲ ಸಭೆಗಳು ಮಾಡಿ ಟೋಟಲಿ ಗ್ಯಾರಂಟಿದಿಂದ ಕರ್ನಾಟಕ ದಿವಾಳಿಯಾಗಿದೆ. ಎಲ್ಲ ಮಂತ್ರಿಗಳು ಭ್ರಷ್ಟಾಚಾರ ತೊಳ್ಬಿಟ್ಟಾರೆ. ಯಾಕಂದ್ರೆ ಅವರಿಗೆ ರಿಸೋರ್ಸಸ್ ಇಲ್ಲ, ಯಾವಾಗ ಹೋಗ್ತದೋ ಗೊತ್ತಿಲ್ಲ, ಯಾವಾಗ ನಮ್ಮ ಮಂತ್ರಿ ತೆಗಿತಾರಿಲ್ಲ ಅಂತ ಅವ್ರಿಗೆ ಭಯ. ಹೀಗಾಗಿ ಎಲ್ಲ ಕಾಂಗ್ರೆಸ್ನ ಶಾಸಕರು ಎಲ್ಲ ಅಸಮಾಧಾನದಾರ, ಯಾರೂ ಸಮಾಧಾನದಲ್ಲಿಲ್ಲ. ಅವರೇನು ಸಿದ್ದರಾಮಯ್ಯ ಕಡೆನೂ ಇಲ್ಲ, DK ಶಿವಕುಮಾರ್ ಕಡೆನೂ ಇಲ್ಲ. ಈ ಇಬ್ಬರ ಬಗ್ಗೆ ವಿಶ್ವಾಸ ಇದೆ. ಅನಿವಾರ್ಯವಾಗಿ ಅವರು ಈ ಸರ್ಕಾರದಲ್ಲಿ ಅದಾರ್ಥ ಹೇಳಿ ಮುಂದೆ ದಿನಗಳು